ನಾನು ನಿಮ್ಮ ಶಿರಾಗೆಳತಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಮ್ಮನೇಲಂತೂ ಮದುವೆ ಕಾರ್ಯ ಸ್ಟಾರ್ಟ್ ಆಗಿದೆ. ಮದುವೆ ಚಪ್ರಕ್ಕೆ ಪೂಜೆ ಮಾಡಬೇಕಲ್ವಾ, ಹಾಗಾಗಿ ಹೋಗ್ತಾ ಇದ್ದೀವಿ ಎಲ್ಲ ತೊಗೊಂಡು. ನಾನು ಎಲ್ಲಿ ಅಂತ ನೋಡ್ತಾ ಇದ್ದೀರಾ, ನಾನೇ ವಿಡಿಯೋ ಮಾಡ್ಕೊತಾ ಇರೋದು, ಹಾಗಾಗಿ ಕಾಣ್ತಿಲ್ಲ ಅಷ್ಟೇ. ಚಪ್ರಕ್ಕೆ ಎಷ್ಟೆಷ್ಟು ಬೇಕು ಅಂತೆಲ್ಲ ಅಳತೆ ಮಾಡ್ಕೊತಾ ಇದ್ದಾರೆ. ಹಾಗೆ ಚಪ್ರಕ್ಕೆ ಪೂಜೆ ಮಾಡಿರೋ ವಿಡಿಯೋ ಸರಿಯಾಗೇ ಬರಲಿಲ್ಲ, ತುಂಬಾ ಬಿಸಿಲಿತ್ತಲ್ವ, ನನ್ನ ಮೊಬೈಲಲ್ಲಿ ಸರಿಯಾಗಿ ಶೂಟ್ ಆಗಲಿಲ್ಲ ಅದು. ಹಾಗೆಯೇ ನಮ್ಮ ಪಕ್ಕದ ಲೇಔಟಲ್ಲಿ ಸಾಯಿಬಾಬಂದು 2ನೇ ವಾರ್ಷಿಕೋತ್ಸವ ಕೂಡ ನಡೀತಾ ಇತ್ತು. ದೇವಸ್ಥಾನ ಕಟ್ಟಿ 2 ವರ್ಷ ಕಂಪ್ಲೀಟ್ ಆಗಿದೆ. ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ. ಹಾಗೆ ಪಲ್ಲಕ್ಕಿ ಉತ್ಸವ ಕೂಡ ನಡೆಯುತ್ತೆ. ಪಲ್ಲಕ್ಕಿಗೆ ಮಾತ್ರ ಸಖತ್ತಾಗಿ ಅಲಂಕಾರ ಮಾಡಿದ್ರು. ದೀಪ ಬೆಳಗೋರು ಕೂಡ ದೀಪ ಕೂಡ ಬೆಳಗ್ಬೋದು ಆ ಬಾಬುಂಗೆ. ನನ್ನ ಅಚ್ಚುಮೆಚ್ಚಿನ ದೇವರು ಅಂದರೆ ಒಂದು ಸಾಯಿಬಾಬಾ, ಇನ್ನೂ ಒಂದು ರಾಘವೇಂದ್ರ ಸ್ವಾಮಿ. ಹಾಗೆಯೇ ಸಾಯಿಬಾಬಂದು ಒಂದು ಕಡೆ ಫೋಟೋ ಎಲ್ಲ ಇಟ್ಟು, ಕಳಸ ಎಲ್ಲ ಇಟ್ಟು ಪೂಜೆ ಕೂಡ ಮಾಡ್ತಾಯಿದ್ರು ಪುರೋಹಿತರು. ಇನ್ನು ಒಂದು ಕಡೆ ಹೋಮ ಹವನ ಕೂಡ ನಡೀತಾ ಇತ್ತು. ಹಾಗೆ ಪ್ರಸಾದ ಮಾತ್ರ ತುಂಬ ಚೆನ್ನಾಗೇ ಇತ್ತು. ಉಪ್ಪಿಟ್ಟು, ಕೇಸರಿ ಬಾತು ಮತ್ತು ಅವಲಕ್ಕಿ ಕೂಡ ಮಾಡಿದರು. ಹಾಗೆಯೇ ಇನ್ನೂ ಒಂದು ಕಡೆ ಭಜನೆ ಮಂಡಳಿಯವರು ಭಜನೆ ಕೂಡ ಮಾಡ್ತಾಯಿದ್ರು. ಇವತ್ತಿನ ದಿನ ಮಾತ್ರ ತುಂಬ ಚೆನ್ನಾಗೇ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.